ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂತ ಸಂತಾಪ ಸೂಚನೆಗೆ ಬೆಂಬಲವನ್ನ ವ್ಯಕ್ತ ಮಾಡಿ, ಈ ಸದನದ ಕರ್ತವ್ಯನೂ ಕೂಡ ಹೌದು. ಈ ಸಮಾಜಕ್ಕೆ ಯಾರು ಕೆಲಸ ಮಾಡಿದ್ದಾರೆ, ಅದು ರಾಜಕೀಯ ರಂಗದಲ್ಲಿರ್ಬೋದು, ಸಾಮಾಜಿಕ ಚಟುವಟಿಕೆ ಇರ್ಬೋದು, ವಿದ್ಯಾರಂಗದಲ್ಲಿರ್ಬೋದು, ಚಲನಚಿತ್ರ ಇರ್ಬೋದು, ಒಬ್ಬ ವಿಜ್ಞಾನಿ ಆಗಿರ್ಬೋದು, ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೋ ಆ ಕೊಡುಗೆಯನ್ನ ನಾವು ನೆನಪು ಮಾಡಿಕೊಂಡು ಕೃತಜ್ಞತೆ ಅರ್ಪಿಸುವಂಥದ್ದು ಈ ಸದನಕ್ಕೆ ನಮಗೂ ಗೌರವ ಬರ್ತದೆ, ಅವ್ರಿಗೂ ಒಂದು ರೀತಿ ಗೌರವವನ್ನ ಸಲ್ಲಿಸುವಂಥದ್ದು ಆಗ್ತದೆ. ಇದನ್ನ ಮಾಡಬೇಕು. ಅದನ್ನ ತಾವು ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಬೆಂಬಲವನ್ನ ವ್ಯಕ್ತ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಇವತ್ತು ಕಳೆದ ಅಧಿವೇಶನ ಮಧ್ಯೆ ನಮ್ಮನ್ನ ಅಗಲಿದ್ದಾರೆ. ಮೊದಲನೇದಾಗಿ ಈ ಅಪರೂಪದ ವ್ಯಕ್ತಿತ್ವ ಹೊಂದಿರತಕ್ಕಂತ ಶ್ರೀ ಬೇಗಾನೆ ರಾಮಯ್ಯನವರು ಬಹಳ ವಿಶಿಷ್ಟವಾಗಿ ವಿಧಾನಸಭೆಯಲ್ಲೂ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಮಲೆನಾಡು ಪ್ರದೇಶದಲ್ಲಿ ಅವರನ್ನ ಬೋರ್ವೆಲ್ ರಾಮಯ್ಯ ಅಂತ ಕರೀತಾರೆ. ಮೊದಲು ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನೀವು ಒಂದು ಬೋರ್ವೆಲ್ ಕೊರೆಸ್ಬೇಕಾದ್ರೆ 250 ಜನ ಇರಬೇಕು. 250 ಜನ ಇದ್ರೆ ಮಾತ್ರ ಬೋರ್ವೆಲ್. ಆದ್ರೆ ಮಲೆನಾಡು ಪ್ರದೇಶದಲ್ಲಿ 4 ಮನೆ, 5 ಮನೆ, 1 ಮನೆ ಎಲ್ಲ ಇತ್ತು. ಅಲ್ಲಿ ಒಂದು ಬೋರ್ವೆಲ್ ಕೊರ್ಸಕ್ ಆಗ್ಲೇ ಇಲ್ಲ. ಮಲೆನಾಡು ಪ್ರದೇಶದಲ್ಲಿ ಮೊದಲ ಬಾರಿಗೆ ಆ ಚಾಲೆಂಜ್ ಅನ್ನ ತೆಗೆದುಕೊಂಡು ತಿದ್ದುಪಡಿಯನ್ನ ತಂದು, ಕ್ಯಾಬಿನೆಟ್ ಅಲ್ಲಿ ಒಂದು ತಿದ್ದುಪಡಿಯನ್ನ ತಂದು ಆ ಮಲೆನಾಡು ಪ್ರದೇಶದ ಜನಗಳಿಗೆ ನೀರನ್ನ ಕೊಟ್ಟಂತ ಭಗೀರಥ ಇವತ್ತಿಗೂ ನೆನ್ಸ್ಕೊಂತಾರೆ. ಅವರನ್ನ ಭಗೀರಥ ಅಂತ ನೆನ್ಸ್ಕೊಂತಾರೆ. ಅವರು ವಿಧಾನಸಭೆಯಲ್ಲೂ ಕೂಡ ಒಳ್ಳೆ ಚರ್ಚೆಗಳನ್ನ ಮಾಡಿದ್ದಾರೆ. ಹಿಂದೆ ಬಸವಲಿಂಗಪ್ಪ ಇವರೆಲ್ಲ ಇದ್ದಾಗೂ ಕೂಡ ಒಳ್ಳೆಯ ವಾಗ್ಮಿಯಾಗಿ ಕೂಡ, ಸಾಹಿತ್ಯ ಪ್ರೇಮಿಯಾಗಿನೂ ಕೂಡ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಪಾಂಡುರಂಗ ಪಾಟೀಲ್ ರವರು ಕೂಡ ಕೃಷಿ ಮಾರುಕಟ್ಟೆಯ ನಿರ್ದೇಶಕರಾಗಿ 11ನೇ ವಿಧಾನಸಭೆಯ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ರು. 12 ಮತ್ತು ವಿಧಾನಸಭೆಗೆ ಆಯ್ಕೆಯಾಗಿ ಅವರು ಕೂಡ 18/6/25 ನಿಧನ ಆಗಿದ್ದಾರೆ. ಅವ್ರಿಗೂ ನನ್ನ ಸಂತಾಪ ಹೇಳ್ತಾ ಇದ್ದೀನಿ. ಅದೇ ರೀತಿ ಡೆರಿಕ್ ಅವರು 2008ರಲ್ಲಿ 13ನೇ ವಿಧಾನಸಭೆ 2ನೇ ಬಾರಿ ಪುನರ್ ನಿರ್ದೇಶಕಗೊಂಡಿದ್ರು. ನಾವೇ ಅವ್ರನ್ನ ನಮ್ಮ ಪಾರ್ಟಿಯಿಂದ ನಾಮಿನೇಟ್ ಮಾಡಿದ್ದೀರಿ ಅಂತ ಅನ್ಸುತ್ತೆ. ಅವರ ಆತ್ಮಕ್ಕೂ ಶಾಂತಿ ಸಿಗ್ಲಿ. ಅದೇ ರೀತಿ ಎನ್ ರಾಜಣ್ಣ ಅವರು ಪ್ರಾಣಿ ದಯಾದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನ ಅಗಲಿದ್ದಾರೆ. ಅವ್ರಿಗೂ ಕೂಡ ನಾನು ಸಂತಾಪವನ್ನ ಸೂಚನೆ ಮಾಡ್ತಾ ಇದ್ದೀನಿ. ಡೇವಿಡ್ ಸಿಮನ್ಯೂನ್ ಅವರು ಕೂಡ ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರ ಸೇವೆಯನ್ನು ಕೂಡ ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಿಧನರಾಗಿದ್ದಾರೆ. ಅವರಿಗೆ ನಮ್ಮ ಸಂತಾಪವನ್ನ ನಾನು ಸೂಚನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಎನ್ ತಿಪ್ಪಣ್ಣ ಅವರು ಬಹಳ ಹಿರಿಯ ಸದಸ್ಯರು. ಅವರು ರಾಜಕೀಯ ರಂಗದಲ್ಲಿ ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೆಲಸ ಮಾಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ನೇತೃತ್ವ ವಹಿಸಿ ಕೆಲಸ ಮಾಡಿದ್ದಾರೆ. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಂಗಾಮಿ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವ್ರಿಗೂ ನನ್ನ ಸಂತಾಪ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಇವ್ರನ್ನ ಯಾರು ವಿಜ್ಞಾನಿ ರಂಗದಲ್ಲಿ, ಅದರಲ್ಲೂ ಕರ್ನಾಟಕ ಜನ ನಾವು ಮರೆಯಕ್ ಸಾಧ್ಯನೇ ಇಲ್ಲ. ಉಪಗ್ರಹ ಭಾಸ್ಕರ್ 1, ಭಾಸ್ಕರ್ 2 ಈ ತರದ ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿನೂ ಕೆಲಸ ಮಾಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಒಂದು ದೊಡ್ಡ ಲೇಔಟೇ ಇದೆ, ಇಸ್ರೋ ಲೇಔಟ್ ಅಂತೇಳಿ. ಬಹಳಷ್ಟು ವಿಜ್ಞಾನಿಗಳು ಅವ್ರ ಕಾಲದಲ್ಲೇ ಅದನ್ನು ಕೂಡ ಆಗಿದೆ. ಈ ತರ ವಿಜ್ಞಾನ ರಂಗದಲ್ಲಿ ಬಹಳ ಹೆಸರನ್ನ ಮಾಡದಂತ ಕಸ್ತೂರಿ ರಂಗನ್ ಅವರು, ಸರ್ಕಾರಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿನೂ ಕೂಡ ನಮ್ಮಲ್ಲಿ ಇವತ್ತು ಬಹಳಷ್ಟು ಚರ್ಚೆ ಆಗ್ತಾನೆ ಇರ್ತದೆ. ಹಾಗಾಗಿ ಕಸ್ತೂರಿ ರಂಗನ್ ವರದಿ ಅಂತ ಹೇಳಿ ಚರ್ಚೆನೂ ಕೂಡ ಆಗ್ತಾ ಇರ್ತದೆ. ಅವ್ರಿಗೆ ಪದ್ಮವಿಭೂಷಣ ಕೊಟ್ಟಿದ್ದಾರೆ, ಮತ್ತೆ ಫ್ರೆಂಚ್ ಗಣರಾಜ್ಯದ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ತರದ ವಿಜ್ಞಾನಿಗಳನ್ನ ಯಾವ್ದಾದ್ರು ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ಮಾಡಿದ್ರೆ ಅವರ ಹೆಸರು ಚಿರಸ್ಥಾಯಿ ಆಗಿರ್ತತೆ.
ಅದಕ್ಕೆ ಅರ್ಹರಿದ್ದಾರೆ ಇವರು, 100% ಅರ್ಹರಿದ್ದಾರೆ. ಈ ತರದವ್ರನ್ನ ನೆನಪು ನಮ್ಮ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು, ಮೆಸೇಜ್ ಹೋಗ್ಬೇಕು ಒಂದು ವಿದ್ಯಾರ್ಥಿಗಳಿಗೆ, ಈ ತರದ ವಿಜ್ಞಾನಿಗಳ ಬಗ್ಗೆ ಮೆಸೇಜ್ ಹೋಗ್ಬೇಕು. ಆ ತರ ಒಂದು ವಿಶ್ವವಿದ್ಯಾಲಯಕ್ಕೆ ಇವ್ರ ಹೆಸರಿಟ್ರೆ ನಿಜಕ್ಕೂ ಕೂಡ ಅವರ ಸೇವೆಯನ್ನ ಮುಂದಿನ ನಮ್ಮ ವಿದ್ಯಾರ್ಥಿಗಳು ಜ್ಞಾಪಕ ಮಾಡೋಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪ ಅವರು ಕೂಡ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನ ಬಂದಿದೆ. ಅವರು ನಮ್ಮ ಮಧ್ಯೆ ಇವತ್ತಿಲ್ಲ, ಅವ್ರಿಗೂ ನಾನು ಸಂತಾಪವನ್ನ ಸೂಚನೆ ಮಾಡ್ತೀನಿ. MR ಶ್ರೀನಿವಾಸ ಮೂರ್ತಿ ಅವರು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಹಾಗೂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಪದ್ಮವಿಭೂಷಣ ಪ್ರಶಸ್ತಿಗಳು ಬಂದಿದೆ. ಅವರು ಒಳ್ಳೆಯ ವಿಜ್ಞಾನಿ. ಇಂಥವನ್ನೆಲ್ಲ ನಾವು ನೆನಪನ್ನ ಮಾಡ್ಕೊಬೇಕಾಗ್ತತೆ. ನಾನು ಕೂಡ ಅವರಿಗೆ ನನ್ನ ಪರವಾಗಿ ಸಂತಾಪ. ಅದೇ ರೀತಿ ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಇತ್ತು. ರಸಗಂಗೆ, 50ರ ನೆರಳು, ಹೊಸಗನ್ನಡ ಕಾವ್ಯ, ಈ ತರದ ಹಲವಾರು ಕಾವ್ಯಗಳನ್ನ ಸಾಹಿತ್ಯ ರಂಗದಲ್ಲಿ ರಚನೆ ಮಾಡಿದ್ದಾರೆ. ಮುಂಬೈನ ಅಖಿಲ ಭಾರತ ಶರಣ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಗೆ ಭಾಜಕರಾಗಿದ್ದಾರೆ. ಅವರು 7/5/25 ನಿಧನ ಹೊಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಸಂತಾಪ. ಇನ್ನು ಡಾಕ್ಟರ್ HS ವೆಂಕಟೇಶ ಮೂರ್ತಿ ಅವರು, ಇವರು ಕೂಡ ಒಬ್ಬ ಸಾಹಿತಿಯಾಗಿ ನಮ್ಮ ಕ್ಷೇತ್ರದಲ್ಲಿದ್ರು. ನಾನು ಹೋಗಿದ್ದೆ, ಅವರ ತೀರ್ಕೊಂಡಾಗ ದರ್ಶನ ಮಾಡಕ್ಕೆ ಹೋಗಿದ್ದೆ. ಒಳ್ಳೆಯ ಸಾಹಿತಿಗಳು ಅವರು. ಹಲವಾರು ಚಲನಚಿತ್ರರಂಗಕ್ಕೆ ಸಾಹಿತ್ಯವನ್ನ ಕೊಟ್ಟಿದ್ದಾರೆ, ಹಾಡುಗಳನ್ನ ಬರೆದಿದ್ದಾರೆ. ಬಹಳಷ್ಟು ಹಾಡುಗಳು ಬಹಳ ಫೇಮಸ್ ಆಗಿ ಇವತ್ತಿಗೂ ನಡೆಯುತ್ತೆ. ಮೊನ್ನೆನೂ ಕೂಡ ನಮ್ಮ ಆಫೀಸಲ್ಲಿ, ನಮ್ಮ ವಿಧಾನಸಭಾ ಆಫೀಸಲ್ಲಿ ಇವರಿಗೆ ಒಂದು ಸಂತಾಪ ಸಭೆಯನ್ನು ಕೂಡ ಮಾಡಿ ಅವತ್ತು ಬಹಳಷ್ಟು ಕಲಾವಿದರನ್ನ ಕರೆದು ಇವರು ರಚನೆ ಮಾಡಿದಂತ ಹಾಡುಗಳನ್ನ ಸುಮಾರು 2 ಗಂಟೆಗಳ ಹಾಡಿದ್ದಾರೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಅವರು ಕೂಡ ಇವತ್ತು ನಿಧನ ಆಗಿದ್ದಾರೆ. 30ನೇ ತಾರೀಕು ನಾನು ಸಂತಾಪವನ್ನ ಸೂಚನೆ ಮಾಡ್ತಾ ಇದ್ದೀನಿ. ಬಿ ಸರೋಜಾದೇವಿಯವರ ಹೆಸರ ಚಲನಚಿತ್ರದಲ್ಲಿ ಕೇಳಿದವರೇ ಇಲ್ಲ ಅಂತ ಅನ್ಸ್ತಾ ಇತ್ತು. ಅದು ಎಲ್ಲಿ ಮಂಡ್ಯ ಚನ್ನಪಟ್ಟಣ ಅಂತ ಏರಿಯಾದಲ್ಲಿ ಹುಟ್ಟಿ 17ನೇ ವರ್ಷಕ್ಕೆ ಚಲನಚಿತ್ರರಂಗಕ್ಕೆ ಬಂದವರು. ಕಿತ್ತೂರು ಚೆನ್ನಮ್ಮ, ಈ ತರದ ಹಲವಾರು ಚಲನಚಿತ್ರ ಆಗ ನಮ್ಗೆಲ್ಲ ಗೊತ್ತಿರೋ ರೀತಿ ಈ ಸಿನಿಮಾಗಳಲ್ಲಿ ಮಲ್ಲಮ್ಮನ್ ಪೌಡ ಎಲ್ಲ ಸಿನಿಮಾಗಳಲ್ಲಿ ಈ ಹೀರೋಯಿಸಂ ಜಾಸ್ತಿ ಇತ್ತು. ತೆಲುಗು ಚಿತ್ರಗಳಲ್ಲಿ ಒಬ್ಬ ಹೀರೋ ಜೊತೆ ನೀವು ಆಕ್ಟ್ ಮಾಡಿದ್ರೆ ಇನ್ನೊಬ್ಬ ಹೀರೋ ಸೇರ್ಸ್ತಾನೆ ಇಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಆ ತೆಲುಗು ಚಿತ್ರರಂಗದ ಎಲ್ಲಾ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದಾರೆ. ಹಿಂದಿ ದಿಲೀಪ್ ಕುಮಾರ್ ಜೊತೆ, ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನಿಲ್ ದತ್, ಈ ತರದ ಮೇರು ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಕನ್ನಡದ ರಾಜ್ಕುಮಾರ್ ಜೊತೆ, ಕಲ್ಯಾಣ್ ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ. ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಭೂಷಣ, MGR ಪ್ರಶಸ್ತಿ, 4 ಭಾಷೆಗಳ ಒಂದು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಮಲ್ಲೇಶ್ವರ, ನಮ್ಮ ಅಶ್ವಥ್ ನಾರಾಯಣ್ ಅವರ ಏರಿಯಾದಲ್ಲೇ ವಾಸ ಮಾಡ್ತಾರೆ. ಅವರು 11ನೇ ಮೇನ್ ರಸ್ತೆ ಮಲ್ಲೇಶ್ವರದಲ್ಲಿ ಅವರ ಮನೆ. 11th ಕ್ರಾಸ್ 11th ಮೈನು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್ಕಾರ ಮುಖ್ಯಮಂತ್ರಿಗಳು ಹೋಗಿದ್ರು ದರ್ಶನ ಮಾಡುವಂತದಕ್ಕೆ. ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀನಿ, ಆ ರಸ್ತೆಗೆ ಸರೋಜಾ ದೇವಿ ಅವರ ರಸ್ತೆ ಅಂತ ನಾಮಕರಣ ಮಾಡಿ, ಅದೇ ರೀತಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ರೆ ಸರ್ಕಾರಕ್ಕೂ ಗೌರವ ಬರ್ತತೆ, ಅವರ ನೆನಪು ಉಳಿಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಫ್ರಾನ್ಸಿಸ್ ಅವರು ಕೂಡ ಧರ್ಮ ಆಧಾರಿತವಾದಂತ ಕೆಲಸವನ್ನ, ವಿಶೇಷವಾಗಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ 266ನೇ ಪೋಪ್ ಆಗಿ ಆಯ್ಕೆಯಾಗಿ ಕ್ಯಾಥೋಲಿಕ್ ಕ್ರೈಸ್ತದ ಪರಮೋಚ್ಚ ಧರ್ಮಗುರುಗಳಾಗಿದ್ದಾರೆ. ಅವರು ಕೂಡ ವಿಶ್ವದ ಹಲವಾರು ನಾಯಕರ ಜೊತೆ ಶಾಂತಿ ಸ್ಥಾಪನೆಗಾಗಿ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಸಂತಾಪವನ್ನ ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಮೃತರಾದಂತ ಕರ್ನಾಟಕದ ಮಂಜುನಾಥ್ ರಾವ್, ಭರತ್ ಭೂಷಣ್, ಒಟ್ಟು 28 ಜನ ಈ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ಯಾವತ್ತೂ ಕೂಡ ಎದುರುಗಡೆ ಹೋರಾಟ ಮಾಡಲ್ಲ, ಎದುರುಗಡೆ ಬಂದು ಮಾಡುವಂತ ಧೈರ್ಯ ಇಲ್ಲ. ಅವರು ಒಂಥರ ಹೇಡಿಗಳು.
ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ ಸೇಡನ್ನ ತೀರ್ಸ್ಕೊಳ್ಳೋ ಅಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಭಾರತ ಸರ್ಕಾರನೂ ಕೂಡ ಸರಿಯಾದಂತ ಉತ್ತರವನ್ನ ಕೊಟ್ಟಿದೆ. ಈ ತರದ ಒಂದು ಉಗ್ರರ ದಾಳಿಯಲ್ಲಿ ಮೃತಪಟ್ಟಂತ ಎಲ್ಲ ಪ್ರವಾಸಿಗರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ RCB ವಿಜಯೋತ್ಸವದ ದುರಂತದಲ್ಲಿ ನಮ್ಮ ಜನನೇ, ವಿದ್ಯಾರ್ಥಿಗಳು ವಿಶೇಷವಾಗಿ ಭವಿಷ್ಯ ಕಾಣುವಂಥವ್ರು, ಮುಂದೆ ರಾಜ್ಯದ ಭವಿಷ್ಯ, ದೇಶದ ಭವಿಷ್ಯ ಆಗ್ಬೇಕು ಅಂತ ಕಾಯ್ದಂತ 11 ಜನ ಈ ಕಾಲ್ತುಳಿತದಲ್ಲಿ ತೀರ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರು. ಬಹಳ ಅತ್ಯಂತ ಒಂದು ಕಣ್ಣೀರುವಂತ ಘಟನೆ ಕೂಡ ನಡೆದಿದೆ ಆ ಸಂದರ್ಭದಲ್ಲಿ. ಅದನ್ನು ಕೂಡ ನಾನು ಬಹಳ ವಿಷಾದದಿಂದ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ. ಅವರೆಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಏರ್ ಇಂಡಿಯಾ ದುರಂತ, ಈಗಾಗಲೇ ಎಲ್ಲರೂ ಗೊತ್ತಿರೋ ರೀತಿ ಸುಮಾರು 241 ಮಂದಿ ದುರಂತದಲ್ಲಿ ಸಜೀವ ದಹನರಾಗಿದ್ದಾರೆ. ಗುಜರಾತ್ ಅಲ್ಲಾದಂತ ಘಟನೆ, ಇದನ್ನು ಕೂಡ ನಮ್ ಕಣ್ತರಿಸುವಂಥದ್ದು. ವಿಮಾನ ರಂಗದಲ್ಲಿ ಎಚ್ಚರಿಕೆಯನ್ನ ಹೇಗೆ ನಾವು ಪಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆ. ಅವರ ಸತ್ತಂತ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಪ್ರಯಾಣಿಕರು ಅವ್ರಿಗೂ ಕೂಡ ನಾನು ಸಂತಾಪವನ್ನ ವ್ಯಕ್ತ ಮಾಡ್ತಾ ಇದ್ದೀನಿ. ಒಟ್ಟಾರೆ ಕಳೆದ ಸದನದಿಂದ ಈ ಸದನದವರೆಗೆ ನಮ್ಮನ್ನು ಅಗಲಿದಂತ ಎಲ್ಲ ಗಣ್ಯರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನ ಭರಿಸುವಂತ ಧೈರ್ಯವನ್ನ ಭಗವಂತ ನೀಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ನಾನು ಈ ಸಂತಾಪ ಸೂಚಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀನಿ.